ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಭವಶಾಯ ತುಭ್ಯಂ ಭವತಿ ದುರ್ವಾಪಃ ದೃಢಮೋ ಕೋಪವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्यादिसद्गुणोघाकदानहं वादिराजगुरून् वन्दे हयग्रीवपदाश्रयान् मुखोऽपि यत्प्रसादेन मुकुन्दशयनायते राजाराजायते रिक्तो राघवेन्द्रं तमाश्रये ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम् ಭಗವಂತನ ರೂಪಗಳು ಬೇರೆ ಬೇರೆ ಪದಾರ್ಥಗಳಲ್ಲಿರತಕ್ಕಂತಹ ರೂಪಗಳ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡುತ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಭಗವಂತನಿಗೆ ನಾವು ಎಲ್ಲ ನಮ್ಮ ಭೋಜನದ ಏನು ವ್ಯವಸ್ಥೆ ಕರ್ಮಾಂಗಗಳಿದೆ ಅದೆಲ್ಲವನ್ನೂ ಕೂಡ ಭಗವತ್ ಸಮರ್ಪಿತ ಅಂತ ಎಂಬುದಾಗಿ ಅದನ್ನು ಅರ್ಪಿಸಬೇಕು ಎಂಬುದಾಗಿ ಹೇಳಿ ಅದಾದ ಮೇಲೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, 5 ಲಕ್ಷ ಭಕ್ತಾದ 1705 ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಪಾದಾದಿಶಿರ ಪರ್ಯಂತ ವ್ಯಾಪಿಸಿ ಕಾದುಕೊಂಡಿಹ ಸಂತತ ಜಗನ್ನಾಥ ವಿಠ್ಠಲನು. ಭಗವಂತ ಭಕ್ಷ್ಯ ಭೋಜ್ಯ ಇತ್ಯಾದಿಗಳಲ್ಲಿ ತನ್ನ ರೂಪಗಳನ್ನು ಹೇಳುತ್ತಾ ಇದ್ದಾರೆ. ಭಗವಂತ ಶ್ರೀಭೂದುರ್ಗ 3 ಲಕ್ಷ್ಮೀದೇವಿಯ 3 ರೂಪಗಳು, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಆ ದುರ್ಗಾರಮಣನಾಗಿರತಕ್ಕಂತಹ ಭಗವಂತ ಅವನ 5,89,705 ಇಷ್ಟು ರೂಪಗಳನ್ನು ತಾನು ಧಾರಣೆಯನ್ನು ಮಾಡಿಕೊಂಡು ಭೋಕ್ತೃವಿನಲ್ಲಿ ಅದೇ ರೀತಿಯಾಗಿ ಭೋಜನವನ್ನು ಮಾಡತಕ್ಕಂತಹ ಆ ಭೋಜ್ಯ ಪದಾರ್ಥಗಳಲ್ಲಿ ಇರುತ್ತಾ, ಅಷ್ಟು ಮಾತ್ರವಲ್ಲದೆ ಭಗವಂತ ಆ ಭಕ್ತರನ್ನು ಯಾರು ಆ ಭೋಜ್ಯ ಅಂದರೆ ಆ ಭಗವತ್ ಸಮರ್ಪಿತವಾಗಿರತಕ್ಕಂತಹ ಭಗವಂತನಿಂದ ವ್ಯಾಪಿಸಲ್ಪಟ್ಟಿರತಕ್ಕಂತಹ ಆ ಎಲ್ಲ ಏನು ಭೋಜ್ಯ ಪದಾರ್ಥಗಳನ್ನು ತಾನು ಅದರಲ್ಲಿದ್ದುಕೊಂಡು ತಿನ್ನತಕ್ಕಂತಹ ವ್ಯಕ್ತಿಗೆ ಪೂರ್ತಿ ಅದನ್ನು ವ್ಯಾಪಿಸಿಕೊಂಡು ಶಿರಸ್ಸಿನ ಪರ್ಯಂತ ವ್ಯಾಪಿಸಿ ತನ್ನ ಭಕ್ತರನ್ನು ಭಗವಂತ ಕಾದುಕೊಂಡಿರ್ತಾನೆ ಎಂಬುದಾಗಿ ಹೇಳುತ್ತಾರೆ. ಆ ಭಗವಂತನಿಗೆ ಕಂದ ಮೂಲ ಹಾಗೂ ನಮ್ಮ ಅಲ್ಪ ಪ್ರಯತ್ನದಿಂದಾಗಿ ಲಭಿಸುವಂತಹ ಅನ್ನ ಪಾನಾದಿಗಳನ್ನು ನಾವು ಸಮರ್ಪಣೆಯನ್ನು ಮಾಡಿದೆವು ಅಂತಾದರೆ ಭಗವಂತ ಚೆನ್ನಾಗಿ ಪ್ರೀತನಾಗ್ತಾನೆ. ಅದಾದ ಮೇಲೆ ಭಗವಂತ ನಮ್ಮ ನಿತ್ಯದ ಜೀವನಕ್ಕೆ ಬೇಕಾಗಿರತಕ್ಕಂತಹ ಅನ್ನ ಪಾನ ಧನಾದಿಗಳನ್ನು ಅವನಿಗೆ ಅರ್ಪಿಸಬೇಕು. ಅದನ್ನು ಅವನಿಗೆ ಅರ್ಪಿಸಿದೆವು ಅಂತಾದರೆ ನಮಗೆ ಭಗವಂತ ಒಳ್ಳೆಯ ಅನುಗ್ರಹವನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ಉಚಿತವಾಗಿರತಕ್ಕಂತಹ ಅನುಗ್ರಹವನ್ನು ಭಗವಂತ ಮಾಡ್ತಾನೆ. ಏನು ಆ ಭಗವಂತ ಆ ಇದರಲ್ಲಿರತಕ್ಕಂತಹ ಅನ್ನಾದಿಗಳನ್ನು ಕೇವಲ ತನ್ನ ದೃಷ್ಟಿಯಿಂದ
ನೋಟದಿಂದಾಗಿ ಅವನು ಯೋಗ್ಯಾನ್ ಸಾರಾಂ ಸ್ತಥಾ ಶ್ರೀಶಃ ಪೂರ್ಣಾನಂದ ಪರಾತ್ಪರ ಭುಂಕ್ತೆ ದೇವ ಪರಾನಂದೋ ಅಚಿಂತ್ಯ ಐಶ್ವರ್ಯ ಯೋಗ್ಯತಃ ಮಾನುಷೇಂದ್ರಿಯ ಭೋಗಾಂಸ್ತು ಸದೃಷ್ಟ್ಯ ಸ್ವೀಕರೋತ್ಯಜ ಅಂತ ಇಲ್ಲಿ ಯೋಗದೀಪಿಕಾಕಾರರು ಪ್ರಮಾಣವನ್ನು ಕೊಡ್ತಾರೆ. ಭಗವಂತ ಮಾನುಷೇಂದ್ರಿಯ ಭೋಗ್ಯ ವಸ್ತುಗಳನ್ನು ಕೇವಲ ತನ್ನ ನೋಟದಿಂದಾಗಿ ಅದನ್ನು ಅವನು ಸ್ವೀಕಾರ ಮಾಡುವವನು. ಅಂತಹ ಮಹಾಕರುಣನಾಗಿರ್ತಕ್ಕಂತಹ ಭಗವಂತ ಯಾರು ಅನುಗ್ರಹ ಮಾಡಬೇಕು ಅಂತ ಇದ್ದಾನೆ, ಅನುಗ್ರಹವನ್ನು ತಗೊಳ್ಳಿಕ್ಕೆ ಯೋಗ್ಯನಾಗಿರತಕ್ಕಂಥವನು, ಅಂಥವರಿಗೆ ಭಗವಂತ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಿ ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಭಗವಂತನ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇದರಲ್ಲಿ ಭೋಜ್ಯ ಭೋಕ್ತೃಗತವಾಗಿರತಕ್ಕಂತಹ ರೂಪದ ಚಿಂತನೆಯನ್ನು ಹೇಳ್ತಾರೆ. ಭಗವಂತ ಅನ್ನಮಯದಲ್ಲಿ 8251 ರೂಪಗಳು, ಅನ್ನದಲ್ಲಿ 101 ರೂಪಗಳು, ಇನ್ನು ಪ್ರಾಣದಲ್ಲಿ 513 ರೂಪಗಳು, 5543 ರೂಪಗಳು, ಮನೋಮಯನಾಗಿರ್ತಕ್ಕಂತಹ ಮನಸ್ಸು ಅಂತ ಹೇಳಿದರೆ 55, ಆ ಮನೋಮಯನಾಗಿರ್ತಕ್ಕಂತಹ ಭಗವಂತನ ರೂಪ 5,62,107 ರೂಪಗಳು, ವಿಜ್ಞಾನಮಯನಲ್ಲಿ ವಿಜ್ಞಾನ ಅಂದರೆ 584, ಅದರಲ್ಲಿ ಭಗವಂತನ ವಿಜ್ಞಾನಮಯನಾಗಿ 4,374 ರೂಪಗಳು, ಆನಂದಮಯನಲ್ಲಿ ಆನಂದ ರೂಪದನಾಗಿ ಭಗವಂತ 3,052 ರೂಪಗಳು, ಆನಂದಮಯನಲ್ಲಿ 5,125 ರೂಪಗಳು, ಒಟ್ಟಿಗೆ ಭಗವಂತ 5,89,705 ರೂಪಗಳನ್ನು ತಾನು ಧಾರಣೆ ಮಾಡಿ ಆ ಭೋಜ್ಯ ಇತ್ಯಾದಿ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ತಾನು ವ್ಯಾಪಿಸಿಕೊಂಡು ಇದ್ದಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತ ಎಲ್ಲವನ್ನು ಏನೆಲ್ಲ ಆ ಭಗವಂತ ಪರಮ ದಯಾಳು ಆಗಿರತಕ್ಕಂಥವನು, ಅವನು ಅವನಿಗೋಸ್ಕರ ನಾವು ಅವನ ಪೂಜೆಗೆ ನಾವು ದ್ರವ್ಯ ಸಂಪಾದನೆಗೆ ವಿಶೇಷವಾಗಿರತಕ್ಕಂತಹ ಪ್ರಯಾಸ ಏನು ಪಡಬೇಕು ಅಂತಿಲ್ಲ. ಆದರೆ ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನಿತ್ಯತೃಪ್ತನಾಗಿರತಕ್ಕಂತಹ ಭಗವಂತನಿಗೆ ಅವನಿಗೆ ನಾವು ಕೊಡಬೇಕಾಗಿರತಕ್ಕಂತಹದ್ದು ಕೇವಲ ಅದು ಭಕ್ತಿ ಮಾತ್ರ. ಭಕ್ತೈವ ತುಷ್ಯತಿ, ಭಗವಂತನಿಗೆ ಭಕ್ತಿಯನ್ನು ಕೊಟ್ಟೆವು ಅಂತ ಹೇಳಿದ್ರೆ ಆ ಭಕ್ತಿಯಿಂದ ಭಗವಂತ ಪ್ರೀತನಾಗ್ತಾನೆ. ಆದ್ದರಿಂದ ಆ ಭಕ್ಷ್ಯ ಭೋಜ್ಯ ಎಲ್ಲವನ್ನೂ ಕೂಡ ವಾಸನಾರೂಪವಾಗಿ ಭಗವಂತ ಆ ಗಂಧ ಮಾಲ ಇತ್ಯಾದಿ ಎಲ್ಲ ಆ ವಸ್ತುಗಳನ್ನು ತಾನು ಸ್ವೀಕಾರವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಇಷ್ಟು ಆ ಭಗವಂತನ ಭೋಜನ ವ್ಯವಸ್ಥೆಯನ್ನು ಅವನ ರೂಪವನ್ನು ಭ್ರಾಜಿಷ್ಣುರ್ ಭೋಜನಂ ಭೋಕ್ತ ಅಂತ ಹೇಳಿಕೊಂಡು ಸಹಸ್ರನಾಮದಲ್ಲಿ ಆ ವಿಷಯಗಳು ಭಗವಂತ ಭೋಜನನೂ ಅಂದರೆ ಭೋಜನ ಮಾಡತಕ್ಕಂತಹ ಪದಾರ್ಥಗಳು ಅವನೇ. ಭೋಕ್ತ ಭ್ರಾಜಿಷ್ಣುರ್ ಭೋಜನಂ ಭೋಕ್ತ, ಭಗವಂತ ಭೋಕ್ತೃವಾಗಿಯೂ ಕೂಡ ತಾನು ಇರ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹೀಗೆ ಎಲ್ಲ ವಿಶೇಷವಾಗಿರತಕ್ಕಂತಹ ವಿಚಾರಗಳನ್ನು ಹೇಳಿ ಅದಾದ ಮೇಲೆ ಮುಂದಿನ 5ನೆಯ ಸಂಧಿ ಅದು ವಿಭೂತಿ ಸಂಧಿ ಅಂತ. ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ವಿಭೂತಿಗಳು, ಅವನ ರೂಪಗಳು, ಅದರಲ್ಲಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ತನ್ನ ರೂಪಗಳು, ಇದರ ವಿಚಾರವನ್ನು 5ನೆಯ ಸಂಧಿಯಲ್ಲಿ ಹೇಳಲಿಕ್ಕೆ
ಹೊರಡುತ್ತಾರೆ. ಏನು ಅಂತ ಕೇಳಿದ್ರೆ, ಆರಂಭದಲ್ಲಿ ಶ್ರೀ ಕರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೀತಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡ ಬಗೆಗಳ ನರಿತು ಬುಧರಿಂದ. ಏನು ವಿಭೂತಿ ಅಂತ ಕೇಳಿದ್ರೆ, ವಿಭೂತಿ ಶಬ್ದಕ್ಕೆ ಅರ್ಥವನ್ನ ಹೇಳ್ತಾರೆ. ಒಳ್ಳೆಯ ರಾಘವೇಂದ್ರ ಸ್ವಾಮಿಗಳು ಗೀತಾವಿವೃತ್ತಿಯಲ್ಲಿ ವಿಭೂತಿ ಭಗವಂತನ ವಿಭೂತಿ ರೂಪವನ್ನ ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ವಿವಿಧತೆಯ ನಾನಾರೂಪತೆಯ ರಾಮಕೃಷ್ಣಾದಿತೆಯ ಭೂತಾನಿ ರೂಪಾಣಿ ಯೇಷಾಂ ವಿಷ್ಣು ಸ್ವರೂಪಾಣಾಂ ಸನ್ನಿಧೇನ್ಯ ಅವಸ್ತುಷು ವಿಶಿಷ್ಟತ್ವಂ ಸಜಾತೇ ಸ್ಯಾತ್ ವಿಭೂತಾಖ್ಯಾನಿ ತಾನಿ ಎಂಬುದಾಗಿ ಅಲ್ಲಿ ಆ ವಿಭೂತಿ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಆ ಭಗವಂತ ಏನು ವಿಭೂತಿ ಅಂತ ಕೇಳಿದ್ರೆ, ಮೊದಲಿಗೆ ನೀತ ಅಂದರೆ ನೀತ ಶಬ್ದಕ್ಕೆ ಪ್ರತಿಮಾದಿಗಳಲ್ಲಿ ಆವಾಹಿತವಾಗಿರತಕ್ಕಂತಹ ರೂಪಗಳು. ನೀತ ಅಂದರೆ ಅನೀತವಾಗಿರತಕ್ಕಂತಹ ಮನೆ ಅಥವಾ ದೇವಾಲಯ ಇತ್ಯಾದಿಗಳಲ್ಲಿ ಆವಾಹನ ಪೂರ್ವಕವಾಗಿ ನೀತ ಅಂದರೆ ಪ್ರತಿಮಾದಿಗಳಲ್ಲಿ ಆವಾಹಿತವಾಗಿರತಕ್ಕಂತಹ ರೂಪಗಳು. ಇನ್ನು ಸಾಧಾರಣ ಸರ್ವ ಜೀವನಲ್ಲಿಯೂ ಕೂಡ ಅಂತರ್ಗತವಾಗಿರತಕ್ಕಂತಹ ರೂಪ, ಅದು ಸಾಧಾರಣವಾದ ಹೇಳ್ತಾರೆ. ಇನ್ನು ವಿಶೇಷ ಪೃಥು ಲಕ್ಷ್ಮಣ ಇತ್ಯಾದಿಗಳಲ್ಲಿ ಆವಿಷ್ಟವಾಗಿರತಕ್ಕಂತಹ ಪೃಥು ಮಹಾರಾಜ, ಲಕ್ಷ್ಮಣ ಇತ್ಯಾದಿ ವಿಶೇಷವಾಗಿರತಕ್ಕಂತಹ ಚೇತನರಲ್ಲಿ ಆವಿಷ್ಟವಾಗಿರತಕ್ಕಂತಹ ರೂಪ. ಅದಾದ ಮೇಲೆ ಸಜಾತೀಯ ಅಂದರೆ ಮತ್ಸ್ಯಾದಿ ರೂಪಗಳು. ಅದಾದ ಮೇಲೆ ನೈಜ ಜ್ಞಾನಾನಂದಾದಿ ರೂಪಗಳು. ಭಗವಂತನ ನಿಜೈಶ್ವರ್ಯಯುತ ಸರ್ವೇ ಅಂತ ಅವನ ಆ ನೈಜವಾಗಿರತಕ್ಕಂತಹ ಜ್ಞಾನ, ಆನಂದ, ಶುದ್ಧಾನಂದೋರ ಸಂವಿತ್ ದ್ಯುತಿ ಬಲ ಔದಾರ್ಯ ವೀರ್ಯಾದಿ ದೇಹಂ ಅಂತ ಹೇಳಿಕೊಂಡು ಏನು ಆ ತತ್ವಪ್ರಕಾಶಿತದಲ್ಲಿ ಭಗವಂತನ ಗುಣಗಳನ್ನು ಹೇಳ್ತಾರೆ. ಅಂತಹ ನೈಜವಾಗಿರತಕ್ಕಂತಹ ಗುಣಗಳು. ಅದಾದ ಮೇಲೆ ಸಹಜ, ಯಾವುದೋ ಒಂದು ಕಾರಣದ ದೆಸೆಯಿಂದಾಗಿ ಕಾರ್ಯದಲ್ಲಿಯೂ ಕೂಡ ವ್ಯಕ್ತವಾಗುವಂತಹ ರೂಪ. ಆ ಭಗವಂತನ ಕಾರ್ಯಾಣಿ ಅನುಪ್ರವಿಷ್ಟ ಸನ್ ಪ್ರಥಮಂ ದತ್ತ ದೃಶ್ಯತೆ ಅಂತ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಯಾವುದೋ ಒಂದು ಕಾರಣದಿಂದಾಗಿ ಮತ್ತೆ ಕಾರ್ಯದಿಂದಾಗಿ ವ್ಯಕ್ತವಾಗುವಂತಹ ರೂಪಗಳು ಅಂತ ಹೇಳ್ತಾರೆ. ಅದಾದ ಮೇಲೆ ವಿಜಾತೀಯ, ಬ್ರಹ್ಮರುದ್ರಾದಿಗಳಲ್ಲಿ ತತ್ತನ್ನಾಮದಿಂದಾಗಿ ಇರತಕ್ಕಂತಹ ಬ್ರಹ್ಮ, ರುದ್ರ, ಇಂದ್ರ, ಅಗ್ನಿ, ವಾಯು ಇತ್ಯಾದಿಗಳಲ್ಲಿ ತತ್ತನ್ನಾಮದಿಂದಾಗಿ ಆಯಾಯ ಇಂದ್ರ, ಅಗ್ನಿ ಇತ್ಯಾದಿ ರೂಪಗಳಿಂದ ಆಗಿರತಕ್ಕಂತಹ ಏನು ರೂಪಗಳು. ಅದಾದ ಮೇಲೆ ಖಂಡ ಅಂತ ಹೇಳಿದ್ರೆ ಒಂದೊಂದು ಅಂಶದಿಂದಾಗಿ ಇರತಕ್ಕಂತಹ ರೂಪಗಳು. ಅದಾದ ಮೇಲೆ ಅಖಂಡ, ಸಾಲಿಗ್ರಾಮಾದಿಗಳಲ್ಲಿ ನಿತ್ಯವಾಗಿರತಕ್ಕಂತಹ ವಿಭೂತಿ ರೂಪ. ಇದನ್ನೆಲ್ಲವನ್ನೂ ಕೂಡ ಇಲ್ಲಿ ಹೇಳ್ತಾರೆ. ಭಗವಂತನ ಏನು ಆ ರೂಪಗಳನ್ನ ಇಲ್ಲಿ ಹೇಳ್ತಾರೆ. ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಸಹಜ, ವಿಜಾತಿ, ಖಂಡ, ಅಖಂಡ, ಹೀಗೆ ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ವಿಭೂತಿ ರೂಪಗಳನ್ನು ನಾವು ತಿಳ್ಕೊಳ್ಬೇಕಂತೆ. ಎಲ್ಲಿಂದ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಬುಧರಿಂದ ಅಂತ ಹೇಳ್ತಾರೆ. ಯಾರಿಂದ? ಬಗೆಗಳನ್ನಿತ್ತು ಬುಧರಿಂದ. ಯಾರು ಜ್ಞಾನಿಗಳಿದ್ದಾರೆ ಅಂತಹ ಜ್ಞಾನಿಗಳಿಂದ ಅದನ್ನು ತಿಳಿದುಕೊಂಡು ಅದನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡ್ತಾ ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡ್ತಾ ಹೀಗೆ ಯಾರು ಮಾಡ್ತಾರೆ ಅಂಥವರಿಗೆ ಆ ಮನಸ್ಸಿನಲ್ಲಿ ಅಂಥವರಿಗೆ ಭಗವಂತ ಚೆನ್ನಾಗಿ ಅವನು ಕಾಣ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನನ್ನ ನೈಜರೂಪ, ಜೀವಾಂತರ್ಗತ, ವಿಶೇಷ ಸ್ವಾಧಮಾಪೇಕ್ಷೆಯ ಸ್ವೋತ್ತಮಾಂತರ್ಯಾಮಿ, ಸಜಾತಿ ಅಂತ ಹೇಳಿದ್ರೆ ಅನಂತ ಬ್ರಹ್ಮ, ವಿಜಾತಿ ರಮಾಂತರ್ಯಾಮಿ, ಇನ್ನು ನೀತ ಎಲ್ಲ
ಬೇರೆ ಬೇರೆ ಮತ್ಸ್ಯಾದಿ ರೂಪಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಬೇರೆ ಬೇರೆ ಕಡೆಗಳಲ್ಲಿರತಕ್ಕಂಥ ರೂಪಗಳು, ಇದೆಲ್ಲವನ್ನೂ ಕೂಡ ಚೆನ್ನಾಗಿ ಯಾರು ಉಪಾಸನೆ ಮಾಡ್ತಾನೆ, ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಅದನ್ನು ಸರಿಯಾಗಿ ಅದನ್ನು ಜ್ಞಾನಿಗಳಿಂದ ಉಪದೇಶವನ್ನು ಪಡ್ಕೊಳ್ಳಬೇಕು. ಯಾಕೆ ಅಂತ ಕೇಳಿದರೆ ಇದು ಅಷ್ಟು ಸುಲಭದಿಂದ ಗೊತ್ತಾಗುವಂತಹದ್ದಲ್ಲ. ನೀತ ಅಂತ ಹೇಳಿದಾಗ ನಿಯತವಾಗಿರತಕ್ಕಂತಹ ರೂಪಗಳು, ಸಾಧಾರಣ ಶಾಲಿಗ್ರಾಮದಲ್ಲಿ ಇರತಕ್ಕಂತಹ ರೂಪ, ಸಾಧಾರಣ ಗೃಹಸ್ಥಾದಿಗಳಲ್ಲಿರತಕ್ಕಂತಹ ರೂಪ, ವಿಶೇಷ ಯತಿಗಳ ಒಂದೊಂದರದ ರೂಪ, ಇಂದ್ರಾದಿ ದೇವತೆಗಳಲ್ಲಿ ನೆಲೆಸಿರತಕ್ಕಂತಹ ರೂಪ, ನೈಜ ಅಂತ ಹೇಳಿದ್ರೆ ವಾಸುದೇವಾದ ರೂಪಗಳು, ಅಚಲ ಪ್ರತಿಮೆಗಳಲ್ಲಿರತಕ್ಕಂತಹ ಆಹಿತ ರೂಪ, ಸಹಜ ಅಂದರೆ ಪರ್ವತಾದಿಗಳಲ್ಲಿರತಕ್ಕಂತಹ ರೂಪ, ವಿಭಿನ್ನ ಜಾತೀಯವಾಗಿರತಕ್ಕಂತಹದರಲ್ಲಿರತಕ್ಕಂತಹ ರೂಪ, ಅಖಂಡ ಯಾವ ಜೀವ ನೆಲೆಸಿರ್ತಕ್ಕಂತಹ ರೂಪ, ತಾತ್ಕಾಲಿಕ ಖಂಡ ಅಂತ ಹೇಳಿದ್ರೆ ಆ ತಾತ್ಕಾಲಿಕವಾಗಿರತಕ್ಕಂತಹ ರೂಪ, ಇದನ್ನೆಲ್ಲವನ್ನೂ ಕೂಡ ಸರಿಯಾಗಿ ತಿಳ್ಕೊಳ್ಳಬೇಕು. ಇನ್ನು ತತ್ವನ್ಯಾಸ, ಮಾತೃಕಾನ್ಯಾಸ ಇತ್ಯಾದಿಗಳನ್ನೆಲ್ಲ ನ್ಯಾಸ ಮಾಡದೇನೆ ಸಹಜವಾಗಿರತಕ್ಕಂತಹ ರೂಪ, ಅದು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಭಗವಂತನ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಯಾವುದಿದೆ ಅಂತಹ ಶ್ರೀವಿಷ್ಣಂ ವೆಂಕಟಾದ್ರಿಶ್ಚ ಶಾಲಗ್ರಾಮಶ್ಚ ನೈಮಿಷಂ ತೋತಾದ್ರಹೇ ಪುಷ್ಕರಂಚೈವ ನರನಾರಾಯಣಾಶ್ರಮಂ ಅಷ್ಟೌ ಮೇ ಮೂರ್ತಯಃ ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಅಂತ ಹೇಳಿಕೊಂಡು ಏನು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಏನು ಹೇಳ್ತಾರೆ, ಅಂತಹ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ರೂಪ ಅದನ್ನು ಹೇಳ್ತಾರೆ. ಅದು ಸ್ವಯಂ ವ್ಯಕ್ತ ಪ್ರತೀಕಗಳು. ಶ್ರೀ ವಿಷ್ಣು ಮಹಾತ್ಮೆಯಲ್ಲಿ ಹೇಳ್ತಾರೆ, ಅಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಅಲ್ಲಿ ಈ ತತ್ವನ್ಯಾಸ, ಮಾತೃಕಾನ್ಯಾಸ ಇತ್ಯಾದಿ ಯಾವುದೂ ಬೇಕಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಭಗವಂತನ ಸಾಕ್ಷಾತ್ ನೇರವಾಗಿರತಕ್ಕಂಥ ರೂಪಗಳು ಅದರಲ್ಲಿ ಸನ್ನಿಹಿತವಾಗಿರ್ತವೆ. ಅದಕ್ಕೋಸ್ಕರ ಅದಾದ ಮೇಲೆ ಭಗವಂತನ ವಿಭೂತಿ ರೂಪದಲ್ಲಿ ವೇದವ್ಯಾಸ, ಪರಶುರಾಮ, ಇನ್ನು ಸಜಾತೀಯವಾಗಿರತಕ್ಕಂತಹ ಏಕಾದಶ ಋತುರಲ್ಲಿ ಶಂಭು, ನಾಗರಲ್ಲಿ ಅನಂತ, ಸರ್ಪಗಳಲ್ಲಿ ವಾಸುಕಿ, ಇನ್ನು ಪಾಂಡವರಲ್ಲಿ ಅರ್ಜುನ, ಆಯುಧಗಳಲ್ಲಿ ವಜ್ರ, ಹೀಗೆ ಏನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ತಾನು ಏನು ಎಲ್ಲೆಲ್ಲಿದ್ದೇನೆ ಅಂತ ಎಂಬುದಂತಹ ವಿಚಾರಗಳನ್ನು ಹೇಳಿದ್ದಾನೆ. ಆ ನಕ್ಷತ್ರಗಳಲ್ಲಿ ಚಂದ್ರ, ಯಾದಸಾಂ, ವರುಣಂ ಅಂತ ಎಂಬುದಾಗಿ ತನ್ನ ವಿಶಿಷ್ಟವಾಗಿರತಕ್ಕಂತಹ ಒಂದು ರೂಪಗಳನ್ನು ತಾನು ಹೇಳಿದ್ದಾನಲ್ವ, ಅಂತಹ ವಿಶೇಷವಾಗಿರತಕ್ಕಂತಹ ರೂಪಗಳನ್ನು ತಾನು ಅದನ್ನು ನೋಡಿಕೊಳ್ಳಬೇಕು. ಅಂತಹ ವಿಶಿಷ್ಟವಾಗಿರತಕ್ಕಂತಹ ರೂಪಗಳನ್ನು ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಜಲಧರಾಗಸದೊಳಗೆ ಚಲಿಸುವ ಹಲವು ಜೀವರ ನಿರ್ಮಿಸಿ ನಿಹನವ ಅವರುಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತನ್ನಾನದಳು ವಿಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತ ಅಲವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು. ಭಗವಂತನ ವಿಶೇಷವಾಗಿರತಕ್ಕಂತಹ ವಿಭೂತಿ ರೂಪಗಳನ್ನು ತಿಳ್ಕೊಳ್ಬೇಕು. ಎಲ್ಲಿ ನೀರು, ಭೂಮಿ, ಆಗಸ, ಇದರಲ್ಲಿ ಹಲವು ಬಗೆಯ ಜೀವನನ್ನ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಅದು ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೋರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಥವಾ ಬಹುನೈತೇನ ಕಿಂ ಜಾತೇನ ತವಾರ್ಜುನ ಇಷ್ಟಭ್ಯಾಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೋರ್ಜಿತಮೇವ ಅಂತ ಹೇಳಿಕೊಂಡು ಭಗವಂತನ ವಿಭೂತಿ ರೂಪದಿಂದಾಗಿ, ಭಗವಂತನ ವಿಶೇಷವಾಗಿರತಕ್ಕಂಥ ಅಂಶದಿಂದಾಗಿ ಭಗವಂತ ಎಲ್ಲ ತೇಜಸ್ಸುಗಳಲ್ಲಿ ಬೇರೆ ಬೇರೆ ಪದಾರ್ಥಗಳಲ್ಲಿ ತಾನಿದ್ದಾನೆ. ಅದೇ ರೀತಿಯಾಗಿ ನೀರು, ಭೂಮಿ, ಆಕಾಶ ಇತ್ಯಾದಿಗಳಲ್ಲಿ ಸಂಚಾರವನ್ನು ಮಾಡುವಂತಹ ಬೇರೆ ಬೇರೆ ರೀತಿಯ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿ ಮಾಡಿ ಅದರಲ್ಲಿ ಮತ್ತೆ ಪುನಃ ಸಜಾತಿ, ವಿಜಾತಿ, ಸಾಧಾರಣ ಈ ರೀತಿಯಾಗಿ ಅಂದರೆ ಜಲ ವಿಜಾತಿ, ಭೂಮಿ ಸಜಾತಿ, ಅಂತರಿಕ್ಷ ಸಾಧಾರಣ,
ವಿಶೇಷ ದೇವತೆಗಳು. ಇನ್ನು ಅರ್ಧವ್ಯಾಪ್ತ ಅಂತ ಹೇಳಿದ್ರೆ ಆ ಭಗವಂತನ ಪೂರ್ಣ ವ್ಯಾಪ್ತ, ಭಗವಂತನ ಆ ವಿಶೇಷವಾಗಿರತಕ್ಕಂತಹ ರೂಪಗಳು ಎಲ್ಲೆಲ್ಲೆಲ್ಲೆಲ್ಲಿ ಇದೆಯೋ ಅಂತಹ ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನ ವಿಶೇಷವಾಗಿರತಕ್ಕಂತಹ ಅಂಶಗಳನ್ನು, ಅವನ ವಿಭೂತಿ ರೂಪವನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಆ ಭಗವಂತನ ವಿಭೂತಿ ರೂಪಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಸರಿಯಾಗಿ ಉಪಾಸನೆಯನ್ನು ಮಾಡ್ತಾ ಅದನ್ನು ಪೂಜಿಸ್ತಾ ಅದಕ್ಕೆ ಆ ಭಗವಂತನ ಸಂಪೂರ್ಣ ವ್ಯಾಪ್ತನಾಗಿರತಕ್ಕಂತಹ ಭಗವಂತನ ಆ ರೂಪಗಳನ್ನು ನೋಡ್ತಾ ನಾವು ಅದನ್ನು ಧ್ಯಾನ ಮಾಡ್ತಾ ಇರಬೇಕು ಎಂಬುದಾಗಿ ನೋಡುತ್ತಲೇ ಹಿಗ್ಗುತ್ತಿರು. ಅಂತಹ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ರೂಪಗಳನ್ನೆಲ್ಲ ತಿಳಿದುಕೊಂಡು ಅದನ್ನು ಉಪಾಸನೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಅದನ್ನು ಆ ರೀತಿಯಾಗಿ ಉಪಾಸನೆಯನ್ನು ಇಟ್ಟುಕೊಳ್ಳಬೇಕು, ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಆ ಪ್ರತಿಮೆ ಇವುಗಳಲ್ಲಿ ಭಗವಂತನ ಅಧಿಷ್ಠಾನ ಅದು ಹೇಗಿರ್ತದೆ ಅಂತ ಕೇಳಿದರೆ ಆ ಅಧಿಷ್ಠಾನವನ್ನು ಹೇಳ್ತಾರೆ. ಎಲ್ಲಿ ಭಗವಂತನ ಅಧಿಷ್ಠಾನಗಳಿರ್ತದೆ ಅಂತ, ಭಗವಂತನ ಸನ್ನಿಧಾನ ಇರತಕ್ಕಂತಹ ಒಂದಷ್ಟು ಪದಾರ್ಥಗಳನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಪ್ರತಿಮೆ ಸಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರಜನ ಪೃಥಿವೀ ಜಲ ಶಿಖಿ ಪಾವನ ತಾರಾಪಥ ನವಗ್ರಹ ಯೋಗ ಕರಣ ಭ ತಿಥಿ ಸಿತಾಸಿತ ಪಕ್ಷ ಸಂಕ್ರಮ ಅವನಧಿಷ್ಠಾನ. ಭಗವಂತ ಎಲ್ಲಿ ತಾನು ವಿಶೇಷವಾಗಿರ್ತಾನೆ ಅಂತ ಕೇಳಿದರೆ ಮೊದಲಿಗೆ ಹೇಳ್ತಾರೆ ಪ್ರತಿಮೆ. ಭಗವಂತನ ಸನ್ನಿಧಾನವುಳ್ಳಂತಹದ್ದು ಮೊದಲಿಗೆ ಪ್ರತಿಮೆ. ಅದಾದ ಮೇಲೆ ಶಾಲಿಗ್ರಾಮ, ಭಗವಂತನ ಅಧಿಷ್ಠಾನ ಎರಡನೆಯದ್ದು ಅದು ಸಾಲಿಗ್ರಾಮ. ಸಾಲಿಗ್ರಾಮದಲ್ಲಿಯೂ ಕೂಡ ಭಗವಂತ ತನ್ನ ವಿಶೇಷವಾಗಿರತಕ್ಕಂತಹ ಅಂಶವನ್ನು ಅಧಿಷ್ಠಾನವನ್ನು ಇಟ್ಟಿರ್ತಾನೆ. ಅದಾದ ಮೇಲೆ ಗೋವುಗಳು, ವೇದಗಳು, ಅದೇ ರೀತಿಯಾಗಿ ಗೋವುಗಳು, ಗೋವಿನಲ್ಲಿಯೂ ಕೂಡ ಭಗವಂತ ತನ್ನ ಅಧಿಷ್ಠಾನವನ್ನು ಇಟ್ಟಿದ್ದಾನೆ. ಅಭ್ಯಾಗತರು, ಯಾರು ಅಭ್ಯಾಗತರು ಅಂತ ಕೇಳಿದರೆ ತಾನು ಯಾರು ಕರೆಯದೆ ಅಂದರೆ ತಿಥಿ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಮೀರಿ ಯಾರು ಬರ್ತಾನೆ ಅಂಥವನನ್ನು ಅಭ್ಯಾಗತ ಅಂತ ಕರೀತಾರೆ. ಆ ದೇವ ಕಾರ್ಯ, ಪಿತೃಕಾರ್ಯ ಇತ್ಯಾದಿಗಳಲ್ಲಿ ಬರುವ ಆ ಬ್ರಾಹ್ಮಣ ಅವರಲ್ಲಿ ವಿಶೇಷವಾಗಿರತಕ್ಕಂತಹ ಸನ್ನಿಧಾನವನ್ನು ಹೇಳುತ್ತಾರೆ. ಇನ್ನು ಅತಿಥಿ, ಆ ಅತಿಥಿಯಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ. ಶ್ರೀ ತುಳಸಿ, ತುಳಸಿಯಲ್ಲಿ ಅದೇ ರೀತಿಯಾಗಿ ಪಿಪ್ಪಲ, ಅಶ್ವತ್ಥದಲ್ಲಿ ಅದಕ್ಕೋಸ್ಕರವಾಗಿ ಆ ಅಶ್ವತ್ಥ ಮರವನ್ನು ನಾವು ಪೂಜ್ಯ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ವೃಕ್ಷಾಣಾಂ ಅಶ್ವತ್ಥದಲ್ಲಿ ತನ್ನ ವಿಶೇಷವಾಗಿರತಕ್ಕಂತಹ ಅಂಶ, ಅದರಲ್ಲಿ ತನ್ನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇದೆ ಅಂತ, ವಿಭೂತಿ ರೂಪ ಇದೆ ಅಂತ ಹೇಳ್ತಾನೆ. ಇನ್ನು ಯತಿಗಳಲ್ಲಿಯೂ ಕೂಡ ನಾವು ಅದಕ್ಕೋಸ್ಕರವಾಗಿ ಯತಿಗಳಲ್ಲಿ ಗೌರವವನ್ನು ಯಾಕೆ ಕೊಡ್ತೇವೆ ಅಂತ ಕೇಳಿದ್ರೆ ಯತಿ ನೇರವಾಗಿ ಭಗವಂತನ ಸನ್ನಿಧಾನವುಳ್ಳಂತಹ ಅಧಿಷ್ಠಾನಕ್ಕೆ ಪಾತ್ರನಾಗಿರತಕ್ಕಂಥವರು. ಅದಾದ ಮೇಲೆ ವನಸ್ಥ, ವಾನಪ್ರಸ್ಥಾಶ್ರಮಿ ಅವನೂ ಕೂಡ. ಇನ್ನು ಗೃಹಸ್ಥ, ಒಳ್ಳೆಯ ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡತಕ್ಕಂಥವನು. ವಟು, ಬ್ರಹ್ಮಚಾರಿ, ಯಜಮಾನ, ಸ್ವ ಪರಜನ, ಸ್ವಜನ ಪರಜನಗಳು, ಪೃಥ್ವಿ, ಜಲ, ವಾಯು, ಆಕಾಶ, ನವಗ್ರಹ, ಯೋಗ, ಕರಣ, ನಕ್ಷತ್ರ, ತಿಥಿ, ಶುಕ್ಲಪಕ್ಷ, ಕೃಷ್ಣಪಕ್ಷ, ಸಂಕ್ರಮಣ ಇದೆಲ್ಲವೂ ಕೂಡ ನೇರವಾಗಿ ಭಗವಂತನಿಗೆ ಅಧಿಷ್ಠಾನಭೂತವಾಗಿರತಕ್ಕಂತಹದ್ದು. ಆಚಾರ್ಯರು ಶೈಲಿ ದಾರುಮಯಿ ಲೇಖ್ಯ ಲೌಹಿ ಲೇಪ್ಯ ಲೇಖ್ಯ ಚ ಸೈಕತಿ ಮನೋಮಯಿ ಮಣಿಮಯಿ ಪ್ರತಿಮಾ ಅಷ್ಟವಿಧ ಸ್ಮೃತಾ ಚಲಾಚಲೇ ಚಿದ್ವಿಧ ಪ್ರತಿಷ್ಠಾ ಜೀವಮಂದಿರಂ ಉದ್ವಾದನಾವಾಹನೇನ ಸ್ತಃ ಸ್ಥಿರಾಯ ಉದ್ವಾರ್ಚನೆ. ಶೈಲಿ
ಶಿಲಾಮಯವಾಗಿರತಕ್ಕಂತಹದ್ದು ಪ್ರತಿಮೆಗಳು, ದಾರುಮಯಿ ಮರದಿಂದ ಮಾಡಿರತಕ್ಕಂತಹ ಪ್ರತಿಮೆಗಳು, ಲೌಹಿ ಲೋಹದಿಂದ ಮಾಡಿರತಕ್ಕಂತಹ ಪ್ರತಿಮೆಗಳು, ಲೇಪ್ಯ ಇನ್ನು ಲೇಪನೆಯಿಂದ ಮಾಡಿರತಕ್ಕಂತಹ ಪ್ರತಿಮೆಗಳು, ಲೇಖ್ಯ ರೇಖೆಯನ್ನು ಬಡಿದು ಮಾಡತಕ್ಕಂತಹ ಪ್ರತಿಮೆಗಳು, ಸೈಕತಿ ಮೃಣ್ಮಯವಾಗಿರತಕ್ಕಂತಹ ಪ್ರತಿಮೆಗಳು, ಮನೋಮಯವಾಗಿರತಕ್ಕಂತಹ ಪ್ರತಿಮೆಗಳು, ಮಣಿಮಯವಾಗಿರತಕ್ಕಂತಹ ಪ್ರತಿಮೆ, ಈ ರೀತಿಯಾಗಿ 8 ವಿಧವಾಗಿರತಕ್ಕಂತಹ ಪ್ರತಿಮೆಗಳನ್ನು ಹೇಳ್ತಾರೆ. ಅದರಲ್ಲಿ ಚಲ ಪ್ರತಿಮೆ, ಅಚಲ ಪ್ರತಿಮೆ ಅಂತ 2 ವಿಧ. ಆ ಚಲಾಚಲ ಪ್ರತಿಮೆಗಳನ್ನು ಅದರಲ್ಲಿ ಪ್ರತಿಷ್ಠಾ ಜೀವಮಂದಿರಂ, ಆ ಚಲ ಪ್ರತಿಮೆಗಳಲ್ಲಿ ಆಗುವಾಗ ಅಲ್ಲಿ ಆವಾಹನೆ ಉದ್ವಾಚನೆ ಏನೂ ಇಲ್ಲ. ಯಾಕೆ? ಚಲ ಪ್ರತಿಮೆಗಳು ನೇರವಾಗಿ ಭಗವಂತನ ಅಧಿಷ್ಠಾನವುಳ್ಳದ್ದು. ಅಚಲ ಪ್ರತಿಮೆಗಳು ಅದರಲ್ಲಿ ಉದ್ವಾಹನೆ ಆವಾಹನೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಆ ಭಗವಂತನ ಸನ್ನಿಧಾನವುಳ್ಳಂತಹ ಸಾಲಿಗ್ರಾಮಾದಿಗಳನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ, ಚಲ ಪ್ರತಿಮೆ ಅಚಲ ಪ್ರತಿಮೆ ಅಂತ ಹೇಳುವಾಗ ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗಾವ, ವೈಷ್ಣವ, ಖಂ, ಮರುತು, ಜಲಂ, ಭೂ, ಆತ್ಮ, ಸರ್ವಭೂತಾನಿ, ಭದ್ರ, ಪೂಜಪದಾನಿ ಮೇತ ಭಾಗವತದ ಮಾತನ್ನ ಹೇಳ್ತಾರೆ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗೋವುಗಳು, ವೈಷ್ಣವ, ಅದೇ ರೀತಿಯಾಗಿ ಖಂ ಆಕಾಶ, ಮರುತು, ಜಲ, ಭೂ, ಆತ್ಮ, ಹೀಗೆ ಇದೆಲ್ಲವೂ ಕೂಡ ಭಗವಂತನ ಅಧಿಷ್ಠಾನವುಳ್ಳಂತಹ ಒಂದಷ್ಟು ಪದಾರ್ಥಗಳು. ಇದರಲ್ಲಿ ಸಾಲಿಗ್ರಾಮ ಬಹಳ ಹೇಳ್ತಾರೆ. ಯಾಕೆ? ಕೃಷ್ಣಾಮೃತ ಮಹಾಣವದಲ್ಲಿ ಭಕ್ತ್ಯಾವಾ ಬದಿಯದಿ ವಾ ಭಕ್ತ್ಯ ಚಕ್ರಾಂಕಿತ ಶಿಲಾಂ ಪ್ರತಿ ದರ್ಶನಂ ಸ್ಪರ್ಶನಂ ವಾಪಿ ಸರ್ವಭಾವ ಪ್ರಣಾಶನಂ ಶಾಲಗ್ರಾಮೋದ್ಭವೋ ದೇವೋ ದೇವೋ ದ್ವಾರಾವತಿ ಭವಃ ಲೇಚ್ಛದೇಶೇಷ್ಟೋ ವಾಪಿ ಚಕ್ರಾಂಗೋ ಯತ್ರ ತಿಷ್ಠತಿ. ಚಕ್ರಾಂಕಿತ, ಸುದರ್ಶನ, ಶಾಲಿಗ್ರಾಮ ಇತ್ಯಾದಿ ಪ್ರತಿಮೆಗಳು ಎಲ್ಲಿ ಇರ್ತವೋ ಅದರ 12 ಯೋಜನ ಅದು ಶುದ್ಧ ಅಂತ ಎಂಬುದಾಗಿ ಅದನ್ನು ಹೇಳ್ತಾರೆ. ಈ ರೀತಿಯಾಗಿ ಶಾಲಗ್ರಾಮಾದಿಗಳಲ್ಲಿ ವಿಶೇಷವಾಗಿರತಕ್ಕಂತಹ ಸನ್ನಿಧಾನವನ್ನ ಹೇಳುತ್ತಾರೆ. ಅದಾದ ಮೇಲೆ ಆ ಭಗವಂತನ 2ನೆಯ ವಿಚಾರವನ್ನು ಹೇಳಿದ್ದು ಗೋವು ಯಾಕೆ ಅಂತ ಕೇಳಿದ್ರೆ, ಗಾವೋ ಮೇ ಮಾತರ ಸರ್ವಾಹ ಅಂತ ಹೇಳಿಕೊಂಡು ಗೋವನ್ನ ಇಡೀ ತಾಯಿ ಅಂತ ಎಂಬುದಾಗಿ ಅದನ್ನು ಸ್ಥಾನ ಕೊಟ್ಟದ್ದು. ವೇದಗಳನ್ನ ನಾವು ಗೋವು ಅಂತ ಕರಿತೇವೆ, ಗೋ ಅಂತ, ಮಾತು ಅಂತ. ಯಾಕೆ? ಅದು ತಾಯಿಯ ಸ್ಥಾನದಲ್ಲಿರತಕ್ಕಂತಹದ್ದು. ಆ ರೀತಿಯಾಗಿ ಅಂತಹ ಗೋವುಗಳು ಕೂಡ ಅದು ವಿಶೇಷವಾಗಿರತಕ್ಕಂತಹ ಸನ್ನಿಧಾನವುಳ್ಳದ್ದು. ಗೋ ಸಾವಿತ್ರಿ ಸ್ತೋತ್ರದಲ್ಲಿಯೂ ಕೂಡ ಆ ಗೋವಿಗೆ ಒಂದು ಮುಷ್ಟಿ ಏನು ನಾವು ಗೋಗ್ರಾಸವನ್ನ ಕೊಡುತ್ತೇವೆ, ಆ ಗೋಗ್ರಾಸ ಅದು ಅತ್ಯಂತ ನಮ್ಮನ್ನ ಪರಮ ಪಾವನವನ್ನಾಗಿ ಮಾಡುತ್ತದೆ ಎಂಬುದಾಗಿ ಹೇಳ್ತದೆ. ಈ ರೀತಿಯಾಗಿ ಆ ಭಗವಂತನನ್ನ ಸನ್ನಿಧಾನ ನೇರವಾಗಿರತಕ್ಕಂತಹ ಗೋವು, ಆ ಗೋವಿನ ಸ್ಪರ್ಶ, ಗೋವಿನ ಪ್ರದಕ್ಷಿಣೆ, ಗೋವಿಗೆ ಮಾಡತಕ್ಕಂತಹ ನಮಸ್ಕಾರ, ಇದೆಲ್ಲವೂ ಕೂಡ ತುಂಬ ಸನ್ನಿಧಾನವುಳ್ಳಂತಹದ್ದು ಎಂಬುದಾಗಿ ನಮಗೆ ಪುರಾಣಗಳು ಅದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳಿಕೊಟ್ಟಿರತಕ್ಕಂತಹದ್ದು. ಗೋಗ್ರಾಸವನ್ನು ನೀಡದೆ ನಮ್ಮ ನಿತ್ಯದ ಊಟ, ಆ ಭೋಜನವೂ ಕೂಡ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಭುಕ್ತಶೇಷಂ ಭಗವತೋ ಭೃತ್ಯಾ ತಿಥಿ ಪುರಸ್ಸರ ಭುಂಜೀತ ನಿರ್ಗತಂ ವಿಷ್ಣು ಸ್ಮರಂ ಸದ್ಗತ ಮಾನಸ ಅಂತ ಹೇಳಿಕೊಂಡು ಭಗವಂತನ ನೇರವಾಗಿರತಕ್ಕಂತಹ ಸನ್ನಿಧಾನವುಳ್ಳದ್ದು ಅದು ಗೋವು. ಅದಾದ ಮೇಲೆ ಅಭ್ಯಾಗತ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಈ ಅಭ್ಯಾಗತದಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ, ದೇವ ಕಾರ್ಯ, ಪಿತೃ ಕಾರ್ಯದಲ್ಲಿ ಯಾರು ಆವಾಹಿತರಾಗಿ ಬರ್ತಾರೆ ಅವರಲ್ಲಿಯೂ ಕೂಡ ಭಗವಂತನ ವಿಶೇಷವಾಗಿರತಕ್ಕಂಥ ಸನ್ನಿಧಾನ ಇದೆ. ಇನ್ನು ಅದಾದ ಮೇಲೆ ಅತಿಥಿಯನ್ನ ಅತಿಥಿಯ ಮಹತ್ವವನ್ನು ಗೊತ್ತಾಗಬೇಕು ಅಂತಾದರೆ ನಾವು ಕಠೋಪನಿಷತ್ತನ್ನು ಅಧ್ಯಯನ ಮಾಡಬೇಕು, ಕಠೋಪನಿಷತ್ತನ್ನು ನಾವು ತಿಳ್ಕೊಳ್ಳಬೇಕು. ಯಾಕೆ ಅಂತ ಕೇಳಿದರೆ
ಈ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನನ್ನ ಪಾದದೊಳೆದಂತೆ. ವಾಸ್ತವಿಕವಾಗಿ ಯಮನ ಧರ್ಮದ ದೇವತೆ. ಆ ಯಮ ಧರ್ಮದ ಅಧಿಪತಿಯಾಗಿರತಕ್ಕಂತಹ ಯಮಧರ್ಮರಾಜ ಏನು ಮಾಡಿದ ಅಂತ ಕೇಳಿದರೆ, ಆ ಮನೆಗೆ ಬಂದಿರತಕ್ಕಂತಹ ಯಮ ಪಟ್ಟಣಕ್ಕೆ ಬಂದಿರತಕ್ಕಂತಹ ನಚಿಕೇತನ ಪಾದವನ್ನ ಸ್ಪರ್ಶ ಮಾಡಿ ಅವನಿಗೆ ಆ ಪಾದವನ್ನ ತೊಳೆದು ಅವನಿಗೆ ಏನು ವರವನ್ನ ಕೇಳು ಅಂತ ಹೇಳಿಕೊಂಡು 3 ವರವನ್ನ ಕೇಳಿದ. ವರವನ್ನ ಕೊಡ್ತೇನೆ, ನೀನು ನನ್ನ ಮನೆಗೆ ಬಂದು ಅತಿಥಿಯಾಗಿ ಬಂದಿದ್ದೀಯ. ಅತಿಥಿಯನ್ನ ಒಂದು ವೇಳೆ ನಾವು ಕಾಯಿಸಿದೆವು ಅಥವಾ ಏನಾದರೂ ಅವಮಾನವನ್ನ ಮಾಡಿದೆವು ಅಂತ ಹೇಳಿದ್ರೆ ಎಲ್ಲ ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ, ಮನೆಗೆ ಬೇರೆ ಬೆಂಕಿ ಬೇಡ, ಮನೆಗೆ ಬೆಂಕಿ ಹಾಕಬೇಕು ಅಂತಿಲ್ಲ, ಶಾಪ ಹಾಕಬೇಕು ಅಂತಿಲ್ಲ. ಒಬ್ಬ ಮನೆಗೆ ಬಂದಿರತಕ್ಕಂತಹ ಅತಿಥಿಯನ್ನ ಅವಮಾನ ಮಾಡಿ ಕಳಿಸಿದ್ರೆ ಸಾಕು, ನಮಗೆ ಬೇರೆ ಯಾವ ಬೆಂಕಿಯೂ ಕೂಡ ನಮ್ಮನ್ನ ಬಾಹ್ಯವಾಗಿರತಕ್ಕಂತಹ ಬೆಂಕಿಯ ಸ್ಪರ್ಶವೇ ಆಗಬೇಕು ಅಂತಿಲ್ಲ. ಯಾಕೆ ಅಂತ ಕೇಳಿದ್ರೆ, ಕಠೋಪನಿಷತ್ತನ್ನು ನೋಡಿದಾಗ ನಮಗೆ ಇದರ ಅರಿವಾಗ್ತದೆ. ಕಠೋಪನಿಷತ್ತು ತುಂಬ ಎಚ್ಚರಿಕೆಯನ್ನು ಕೊಡ್ತದೆ. ಯಾಕೆ ಅಂತ ಕೇಳಿದ್ರೆ, ಒಬ್ಬ ಅತಿಥಿ ಮನೆಗೆ ಬರ್ತೇನೆ ಅಂತ ಆದರೆ ಅವನು 3 ವಿಧವಾಗಿರತಕ್ಕಂತಹ ಅಗ್ನಿಯನ್ನ ಹಿಡ್ಕೊಂಡು ಬರ್ತಾನೆ ಅಂತ ಹೇಳ್ತಾರೆ. ಅವನ ಕಾಲಲ್ಲಿ ಒಂದು ಅಗ್ನಿ, ಅದೇ ರೀತಿಯಾಗಿ ಪೃಷ್ಠಭಾಗದಲ್ಲಿ ಒಂದು ಅಗ್ನಿ, ಹೊಟ್ಟೆಯಲ್ಲಿ ಒಂದು ಅಗ್ನಿ, ಈ ರೀತಿಯಾಗಿ 3 ಅಗ್ನಿಯನ್ನ ತಗೊಂಡು ಬರ್ತಾನೆ ಮನೆಗೆ. ನಾವು ಮನೆಗೆ ಬಂದಂತಹ ಅತಿಥಿಯನ್ನ ಈ 3 ಅಗ್ನಿಗಳಿಗೆ ಮೊದಲಿಗೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ, ಆ ಅಗ್ನಿಯನ್ನ ಉಪಶಮನ ಮಾಡಬೇಕು. ಕಾಲಿಗೆ ನೀರನ್ನು ಹಾಕುವ ಮೂಲಕವಾಗಿ ಕಾಲಿನಲ್ಲಿರತಕ್ಕಂತಹ ಅಗ್ನಿಯ ಶಮನೆ ಆಗ್ತದೆ. ಇನ್ನು ಒಳಗೆ ಕರೆದು ಅವನಿಗೆ ಕೂತುಕೊಳ್ಳಿಕ್ಕೆ ಆಸನವನ್ನು ನೀಡುವ ಮೂಲಕವಾಗಿ ಪೃಷ್ಠಭಾಗದಲ್ಲಿರತಕ್ಕಂತಹ ಅಗ್ನಿ ಉಪಶಮವಾಗ್ತದೆ. ಹೊಟ್ಟೆಗೆ ಯಥಾಶಕ್ತಿಯಾಗಿರತಕ್ಕಂತಹ ರುಚಿಯಾಗಿರತಕ್ಕಂತಹ ಅಗ್ನಿಯನ್ನು ಹಾಕುವ ಮೂಲಕವಾಗಿ ಆ ಅಗ್ನಿ ವೈಶ್ವಾನರ ಅಗ್ನಿ ಸಮಾಧಾನವಾಗಿದೆ. ಇದು 3 ಅಗ್ನಿಯನ್ನು ನಾವು ಕೂಡ ಒಂದು ವೇಳೆ ಅವಮಾನ ಮಾಡಿದೆವು ಅಂತ ಹೇಳಿದ್ರೆ ಬೇರೆ ಇನ್ಯಾವುದೂ ಕೂಡ ನಮಗೆ ಮಾಟ, ಕೃತ್ರಿಮ, ಆಭಿಚಾರ ಏನೂ ಬೇಡ. ಈ 3 ಅಗ್ನಿಯೂ ಕೂಡ ಮನೆಯನ್ನ ಸುಟ್ಟು ಭಸ್ಮ ಮಾಡಿ ಇದು ಹೋಗುವಂತಹದ್ದು. ಅದಕ್ಕೋಸ್ಕರವಾಗಿ ಅಂತಹ ಯಮ ಅಧಿಪತಿಯಾಗಿರತಕ್ಕಂತಹ ಧರ್ಮದ ದೇವತೆ ಯಮಧರ್ಮ ಒಬ್ಬ ನಚಿಕೇತನನ್ನ ಮನೆಗೆ ಬಂದಿದ್ದಾನೆ. 3 ದಿವಸ ಮನೆಯ ಹೊರಗಡೆ ಕಾದಿದ್ದಾನೆ. ಯಮ ನಚಿಕೇತ ಮನೆಗೆ ಬರುವಾಗ ಯಮ ಮನೆಯಲ್ಲಿರಲಿಲ್ಲ. ಯಮ ಏನಾಗಿದ್ದ, ಯಮ ಏನೋ ಕಾರಣ ನಿಮಿತ್ತ ಹೊರಕ್ಕೆ ಹೋಗಿದ್ದ. ಹೊರಗೆ ಹೋಗಿರತಕ್ಕಂತಹ ಯಮ 3 ದಿವಸಗಳ ಕಾಲ 3 ದಿವಸಗಳ ಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಅತಿಥಿ ಮನೆಯ ಹೊರಗೆ ಕೂತ್ಕೊಂಡಿದ್ದಾನೆ. ಅದು ಕೂಡ ಯಾರು? ದೊಡ್ಡ ಬ್ರಹ್ಮಜ್ಞಾನಿ. ಆ ಬ್ರಹ್ಮನನ್ನ ಅಪ್ಪನ ಮಾತನ್ನ ಕೇಳಿಕೊಂಡು ನೀನು ಎಲ್ಲಿ ಹೋಗು ಅಂತ ಹೇಳಿದಾಗ ನೀನು ಸೀದಾ ಯಮಪಟ್ಟಣಕ್ಕೆ ಹೋಗು, ಸತ್ತು ಹೋಗು ಅಂತ ಹೇಳಿಕೊಂಡು ಯಮ ಅವನ ಅಪ್ಪ ಕೊಟ್ಟಿರತಕ್ಕಂತಹ ಶಾಪವನ್ನು ತೆಗೆದುಕೊಂಡು ನೇರ ಯಮಪಟ್ಟಣಕ್ಕೆ ಬಂದು ಅಲ್ಲಿ ಶ್ಯಾಮಲಾದೇವಿ ಇರ್ತಾಳೆ. ಶ್ಯಾಮಲಾದೇವಿ ಇದ್ರೂ ಕೂಡ ಯಮ ಅಲ್ಲಿ ನಚಿಕೇತ ಮನೆಯ ಒಳಗೆ ಪ್ರವೇಶವನ್ನು ಮಾಡೋದಿಲ್ಲ. ಶ್ಯಾಮಲಾದೇವಿ ಅವಳು ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ನಿನ್ನ ಗಂಡ ಮನೆಯಲ್ಲಿಲ್ಲ, ಅದಕ್ಕೋಸ್ಕರವಾಗಿ ನಾನು ಮನೆಗೆ ಬರೋದಿಲ್ಲ ಅಂತ ಹೇಳಿಕೊಂಡು 3 ದಿವಸಗಳ ಕಾಲ ಹೊರಗೆ ಕೂತ್ಕೊಳ್ತಾನೆ. 3 ದಿವಸಗಳ ನಂತರ ಯಮ ಮನೆಗೆ ಬರ್ತಾನೆ. ಶ್ಯಾಮಲಾದೇವಿಯನ್ನು ಕರೀತಾನೆ. ಹರ ವೈವಸುತೋದಕಂ, ಮನೆಗೆ ಅಗ್ನಿ ಬಂದಿದೆ, ದಯವಿಟ್ಟು ನೀನು ನೀರನ್ನು ತಾ ಅಂತ ಹೇಳಿಕೊಂಡು ಹೆಂಡತಿಗೆ ಹೇಳ್ತಾನೆ. ಆಮೇಲೆ ಆ 3 ದಿವಸಗಳ ಕಾಲ ಏನು ಕಾದಿರತಕ್ಕಂತಹ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಯಮ ನಚಿಕೇತನಿಗೆ 3 ವರಗಳನ್ನು ಕೇಳು ಅಂತ ಹೇಳ್ತಾನಂತೆ. 3 ವರ ಕೇಳು, ನೀನು 3 ದಿವಸ ನನ್ನ ಮನೆಯ ಹೊರಗೆ ಕೂತ್ಕೊಂಡಿದ್ದಿ, ಅದರ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನಾನು ನಿನಗೆ 3 ವರಗಳನ್ನು ಕೊಡ್ತೇನೆ. 3 ವರ ಏನು ಬೇಕಾದರೂ ಕೇಳು ಅಂತ ಹೇಳಿಕೊಂಡು ಅವನನ್ನು ಸಮಾಧಾನ ಪಡಿಸ್ತಾನಂತೆ. ಆದರೆ ಅವನು ಕೇಳಿರತಕ್ಕಂತಹದ್ದು ಮತ್ತೆ ಮುಂದಿನ ವಿಚಾರ, ಅದನ್ನ ಮುಂದೆ
ಅಂತೂ ಏನು ಅಂತ ಕೇಳಿದ್ರೆ ಇಲ್ಲಿ ಈಗ ನೇರವಾಗಿ ಅತಿಥಿ ನಮಗೆ ಆ ಜಗನ್ನಾಥದಾಸರು ಭಗವಂತನ ಅಧಿಷ್ಠಾನವುಳ್ಳಂತಹ ಒಂದಷ್ಟು ಸಾನ್ನಿಧ್ಯಗಳನ್ನು ಹೇಳುವಾಗ ಪ್ರತಿಮೆ ಸಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿಯಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಅದಾದ ಮೇಲೆ ತುಳಸಿಯಲ್ಲಿಯೂ ಕೂಡ ಭಗವಂತನ ಆ ಸನ್ನಿಧಾನ. ಯಾಕೆ? ಕ್ಷೀರಮಥನಕಾರದಲ್ಲಿ ಕ್ಷೀರಸಮುದ್ರ ಮಥನಕಾರದಲ್ಲಿ ಉದ್ಭವ ಆಗಿರತಕ್ಕಂತಹದ್ದು ಅಶ್ವತ್ಥ. ಭಗವಂತನ ಭಗವದ್ಗೀತೆಯಲ್ಲಿ ಹೇಳುವಾಗ ತಾನು ತನ್ನ ಸನ್ನಿಧಾನ ಎಲ್ಲಿದೆ ಅಂತ ಕೇಳಿದಾಗ ಅಶ್ವತ್ಥ ಸರ್ವವೃಕ್ಷಾಣ, ಎಲ್ಲ ವೃಕ್ಷದಲ್ಲಿಯೂ ಕೂಡ ಯಾವ ವೃಕ್ಷದಲ್ಲಿಯೂ ಇಲ್ಲಿ ನಾನು ಎಲ್ಲ ವೃಕ್ಷದಲ್ಲಿದ್ದೇನೆ, ಆದರೆ ವಿಶೇಷವಾಗಿ ನಾನು ಅಶ್ವತ್ಥನಲ್ಲಿದ್ದೇನೆ ಅಂತ ಹೇಳ್ತಾನೆ. ಅದಾದ ಮೇಲೆ ಮುಂದೆ ಹೇಳಿರತಕ್ಕಂತಹದ್ದು ಯತಿಯಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ. ಯಾಕೆ? ಗೃಹಸ್ಥ, ವಾನಪ್ರಸ್ಥ, ಯತಿ ಸನ್ಯಾಸಗಳಿಗೂ ವಾನಪ್ರಸ್ಥನಿಗೂ ಏನು ಅಂತ ಕೇಳಿದ್ರೆ ಆಚಾರ್ಯ ಸದಾಚಾರ ಸ್ಮೃತಿಯಲ್ಲಿ ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಭಗವಂತನನ್ನ ನೇರವಾಗಿ ಆರಾಧನೆ ಮಾಡಲಿಕ್ಕೆ ಎರಡು ಮಾಧ್ಯಮದಲ್ಲಿ ಅಧ್ಯಯನ ಅಧ್ಯಾಪನ ಇದರ ಮೂಲಕವಾಗಿ, ಅದೇ ರೀತಿಯಾಗಿ ಪಾಠಾದಿಗಳು ಪ್ರವಚನಾದಿಗಳ ಮಾಡುವ ಮೂಲಕವಾಗಿ ಅವರಿಗೆ ಭಗವಂತನನ್ನ ಪೂಜಿಸುವಂತಹ ಒಂದು ವಿಧಾನ. ಅದಕ್ಕೋಸ್ಕರವಾಗಿ 4 ಯತಿ, ವನಸ್ಥ, ಗೃಹಸ್ಥ, ವಟು. ಆ ವಟುವಿನಲ್ಲಿಯೂ ಕೂಡ ಭಗವಂತನ ಸನ್ನಿಧಾನವನ್ನು ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿರದ ಸನ್ನಿಧಾನ ಯತಿಯಲ್ಲಿ ಹೇಳ್ತಾರೆ. ಅವನು ನೇರವಾಗಿ ಭಗವಂತನನ್ನ ಆರಾಧನೆ ಮಾಡ್ತಾ ಇರ್ತಾನೆ. ಇನ್ನು ವಾನಪ್ರಸ್ಥ ಅವನು ಎಲ್ಲವನ್ನೂ ಕೂಡ ಮನೆಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿ ತಾನು ವಾನಪ್ರಸ್ಥನಾಗಬೇಕು. ಅಲ್ಲಿ ಅವನು ತನ್ನ ಅಧ್ಯಯನವನ್ನ ಮಾಡಿಕೊಂಡು ಅವನು ಶೇಷಾಯುಷ್ಯವನ್ನ ಕಳೆಯಬೇಕು. ವಟು ಅವನು ಬ್ರಹ್ಮಚಾರಿ. ಕೇವಲ ಅವನಿಗೇನು ಕೆಲಸ ಅಂತ ಕೇಳಿದ್ರೆ ಕೇವಲ ಅವನಿಗೆ 2 ನಿಯಮ: ಅಧ್ಯಯನ, ಅಧ್ಯಾಪನ. ಅಧ್ಯಯನ ಮಾತ್ರ, ಅಧ್ಯಾಪನ ಇಲ್ಲ. ವಟು ಅವನಿಗೆ ಅಧ್ಯಯನ ಮಾಡುವಂತಹದ್ದು. ಇನ್ನು ಯತಿಗಳಿಗಾಗುವಾಗ ಮತ್ತೆ ವಟುವಿಗೆ ಸ್ವಯಂ ಪಾಕ ಇಲ್ಲ, ತಾನೇ ಸ್ವಯಂ ಪಾಕವನ್ನು ಮಾಡಲಿಕ್ಕಿಲ್ಲ. ವಟುವಿಗೆ ಭಿಕ್ಷೆ, ಅವನು ಭಿಕ್ಷೆಯನ್ನು ಬೇಡಬೇಕು. ವಟು ತಾನು ಭಿಕ್ಷೆಯನ್ನು ಬೇಡಿಕೊಂಡು ಹೋಗಬೇಕು. ಅವನು ಏನು ಸಿಕ್ಕಿದೆಯೋ ಅದನ್ನು ತಂದು ಗುರುಗಳಿಗೆ ಒಪ್ಪಿಸಬೇಕು. ಗುರುಗಳು ಕೊಟ್ಟರೆ ತಿನ್ನಬೇಕು, ಮುಗಿಯಿತಲ್ಲಿಗೆ. ಅದಾದ ಮೇಲೆ ಯತಿಗೂ ಕೂಡ ಸ್ವಯಂ ಪಾಕ ಇಲ್ಲ, ತಾನೇ ಯಾರಾದರೂ ಹಾಕಿದ್ರೆ, ಯಾರು ಹಾಕೋರು ಯಾರೂ ಇಲ್ಲ, ಬೇರೆ ಗೃಹಸ್ಥ ಹಾಕಿದ್ರೆ ತಿನ್ನಬೇಕು. ಗೃಹಸ್ಥ ಹಾಕಿಲ್ಲ ಅಂತಂದ್ರೆ ಅವರಿಗೂ ಏನೂ ಇಲ್ಲ. ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಯತಿಗಳಿಗೂ ಕೂಡ ಗೃಹಸ್ಥರೇ ಆಶ್ರಯ. ಇದನ್ನ ಹೇಳ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂತಹ ಕರ್ತವ್ಯವನ್ನು ಹೇಳುವಾಗ ಗೃಹಸ್ಥನಿಗೆ ಎಲ್ಲರನ್ನೂ ಕೂಡ ಕಾಪಾಡುವಂತಹ ಅವನಿಗೆ ಒಂದು ಜವಾಬ್ದಾರಿ. ಯತಿಯನ್ನ ಕಾಪಾಡಬೇಕು, ವಟುವನ್ನ ಕಾಪಾಡಬೇಕು, ವಾನಪ್ರಸ್ಥನನ್ನ ಹೋದ್ರೆ ವಾನಪ್ರಸ್ಥನನ್ನ ಕಾಪಾಡಬೇಕು. ಎಲ್ಲರನ್ನೂ ಕಾಪಾಡುವಂತಹ ಜವಾಬ್ದಾರಿ ಅವನಿಗೆ ಇದೆ. ಇನ್ನು ಯಜ್ಞವನ್ನ ಮಾಡುವವನು, ಇನ್ನು ತನ್ನವರು, ಗಗನ, ತಾರ, ನವಗ್ರಹಗಳು ಎಲ್ಲರಲ್ಲಿಯೂ ಕೂಡ ಭಗವಂತನ ಅಧಿಷ್ಠಾನ. ಆಯಾಯ ಸನ್ನಿಧಾನ ಪೂರ್ವಕವಾಗಿ ತಿಥಿ, ಕರಣ, ಯೋಗ, ನಕ್ಷತ್ರ, ಸಂಕ್ರಮಣ ಎಲ್ಲವೂ ಕೂಡ ಭಗವಂತನ ಅಧಿಷ್ಠಾನವುಳ್ಳಂತು ಎಂಬುದಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ನೇರವಾಗಿ ಅಧಿಷ್ಠಾನ. ಆ ಅಧಿಷ್ಠಾನದಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಸೂರ್ಯ, ಚಂದ್ರ, ಯಾರು ಗ್ರಹಗಳಿದ್ದಾರೆ ಆ ಎಲ್ಲ ಗ್ರಹಗಳಲ್ಲಿಯೂ ಕೂಡ ಭಗವಂತನನ್ನು ಚಿಂತನೆ ಮಾಡ್ತಾ ಆ ಭಗವಂತನನ್ನ ಅರ್ಚನೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಹೇಳ್ತಾ ಅದರ ಆ ಅಧಿಷ್ಠಾನದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.